ಇನ್ನೊಂದು ನಿರ್ಣಯದ ಬಗ್ಗೆ ನೀವು ಭಾಳ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಟ್ರಾನ್ಸ್ಜೆಂಡರ್ ಅಂತ ಹೆಣ್ಣು ಮತ್ತು ಗಂಡಿಗೆ ಮಾತ್ರ ಮಾನ್ಯತೆ ಕೊಡಲಾಗುತ್ತೆ ಅಂತ ಯಾಕೆ ಆ ನಿರ್ಧಾರ? ಈ ಅಮೆರಿಕದಲ್ಲಿ ಅನೇಕ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಈಗ 7-8 ವರ್ಷದ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಮಗು ಅದು ಹೋಗಿ ತನ್ನ ಟೀಚರ್ ಹತ್ರ ಇಲ್ಲ ನಾನು ಗಂಡಲ್ಲ ನಾನು ಹೆಣ್ಣು ಅಂತಕ್ಕಂಥದ್ದನ್ನು ಹೇಳಿದರೆ ಅಲ್ಲಿನ ಲಾ ಹೇಳ್ತಾ ಇತ್ತು ಇಲ್ಲ ಪೋಷಕರಿಗೆ ತಿಳಿಸದೆ ಅವರೇ ಮಕ್ಕಳಿಗೆ ಔಷಧಿಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ಬೋದು. ಮತ್ತು ಈ ರೀತಿಯ 100 ಪ್ರಕರಣಗಳು ನಡೆದವು, ಸ್ಪೋರ್ಟ್ಸ್ನಲ್ಲೇ ನಡೀತು. 40-45 ವರ್ಷದ ನಂತರ ಇಲ್ಲ ನಾನು ಹೆಣ್ಣು ಅಂತ ಹೇಳಿದ್ರು, ಅವ್ರು ಹೋಗಿ ಅಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳನ್ನು ಫಿಮೇಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾ ಇದ್ರು. ಸೊ ಇದನ್ನು ಆಮೇಲೆ ಅದು ಒಂದು ರೀತಿಯ ಏನಂತಾರೆ ಆ್ಯಂಟಿ ಫೆಮಿನಿಸ್ಟ್ ಮೂಮೆಂಟ್ಗಳು ಅಮೆರಿಕಾದಲ್ಲಿ ಜಾಸ್ತಿ ಶುರು. ಈಗ ನಾವು 498A ಬಗ್ಗೆ ಏನು ಚರ್ಚೆ ಮಾಡಿದ್ವಿ, ಒಂದು ಕಡೆ ಡೊಮೆಸ್ಟಿಕ್ ವೈಲೆನ್ಸ್ನ ಪ್ರಕರಣಗಳು, ಅದರ ವಿರುದ್ಧ ಒಂದು ಪ್ರಕರಣ ಬಂದ ನಂತರ ಭಾರತದಲ್ಲಿ ಏನು ಚರ್ಚೆ ಶುರು ಆಯಿತು, ಅದೇ ರೀತಿ ಪೋಷಕರ ಅನೇಕ ಆನ್ಲೈನ್ ಮೂಮೆಂಟ್ಗಳು ಅಮೇರಿಕಾದಲ್ಲಿ ಶುರುವಾಗಿದ್ವು, ಇಲ್ಲ ಟ್ರಾನ್ಸ್ಜೆಂಡರ್ನ ತೆಗೆದುಹಾಕಿ ಅಂತಕ್ಕಂಥ. ಬಟ್ ಅದರ ಇಂಪ್ಲಿಕೇಶನ್ಸ್ ಏನು? ಈಗ ನೋಡಿ, ಬರ್ತ್ ರೈಟ್ ಸಿಟಿಜನ್ಶಿಪ್ ಈಸ್ ಆಲ್ಸೋ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟೆಡ್ ಇದೆ. ಸೊ ಈಗ ಎಕ್ಸಿಕ್ಯೂಟಿವ್ ಆರ್ಡರಲ್ಲಿ ಹಿಂತೆಗೆದುಕೊಂಡಾಗ ಅಮೆರಿಕನ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ವೆರಿ ಇಂಪಾರ್ಟೆಂಟ್. ಸೇಮ್ ವಿತ್ ದ ಕೇಸ್ ಆಫ್ ಟ್ರಾನ್ಸ್ಜೆಂಡರ್ ಆಲ್ಸೋ. ಇಡೀ ವಿಶ್ವದಲ್ಲಿ ಟ್ರಾನ್ಸ್ಜೆಂಡರ್ಗೆ ಮಾನ್ಯತೆ ಕೊಡ್ತಕ್ಕಂಥದ್ದು ಒಂದು ಪ್ರೋಗ್ರೆಸಿವ್ ಅನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದ್ದಾಗ, ಅದಕ್ಕೆ ಕಾನೂನಿನ ಮಾನ್ಯತೆ ದೊರಕ್ತಾ ಇದ್ದಾಗ, ಏಕಾಏಕಿ ಆ ರೀತಿ ಎಕ್ಸಿಕ್ಯೂಟಿವ್ ಆರ್ಡರ್ಗಳನ್ನು ಮಾಡಿದಾಗ ಅದು ಕೋರ್ಟ್ನಲ್ಲಿ ಹೇಗೆ ನಿಲ್ಲುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಅಂತ ಅನ್ಸುತ್ತೆ. ಇನ್ನೊಂದು ನಿರ್ಣಯದ ಬಗ್ಗೆ ನೀವು ಭಾಳ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಟ್ರಾನ್ಸ್ಜೆಂಡರ್ ಅಂತ ಹೆಣ್ಣು ಮತ್ತು ಗಂಡಿಗೆ ಮಾತ್ರ ಮಾನ್ಯತೆ ಕೊಡಲಾಗುತ್ತೆ ಅಂತ ಯಾಕೆ ಆ ನಿರ್ಧಾರ? ಈ ಅಮೆರಿಕದಲ್ಲಿ ಅನೇಕ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಈಗ 7-8 ವರ್ಷದ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಮಗು ಅದು ಹೋಗಿ ತನ್ನ ಟೀಚರ್ ಹತ್ರ ಇಲ್ಲ ನಾನು ಗಂಡಲ್ಲ ನಾನು ಹೆಣ್ಣು ಅಂತಕ್ಕಂಥದ್ದನ್ನು ಹೇಳಿದರೆ ಅಲ್ಲಿನ ಲಾ ಹೇಳ್ತಾ ಇತ್ತು ಇಲ್ಲ ಪೋಷಕರಿಗೆ ತಿಳಿಸದೆ ಅವರೇ ಮಕ್ಕಳಿಗೆ ಔಷಧಿಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ಬೋದು. ಮತ್ತು ಈ ರೀತಿಯ 100 ಪ್ರಕರಣಗಳು ನಡೆದವು, ಸ್ಪೋರ್ಟ್ಸ್ನಲ್ಲೇ ನಡೀತು. 40-45 ವರ್ಷದ ನಂತರ ಇಲ್ಲ ನಾನು ಹೆಣ್ಣು ಅಂತ ಹೇಳಿದ್ರು, ಅವ್ರು ಹೋಗಿ ಅಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳನ್ನು ಫಿಮೇಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾ ಇದ್ರು. ಸೊ ಇದನ್ನು ಆಮೇಲೆ ಅದು ಒಂದು ರೀತಿಯ ಏನಂತಾರೆ ಆ್ಯಂಟಿ ಫೆಮಿನಿಸ್ಟ್ ಮೂಮೆಂಟ್ಗಳು ಅಮೆರಿಕಾದಲ್ಲಿ ಜಾಸ್ತಿ ಶುರು. ಈಗ ನಾವು 498A ಬಗ್ಗೆ ಏನು ಚರ್ಚೆ ಮಾಡಿದ್ವಿ, ಒಂದು ಕಡೆ ಡೊಮೆಸ್ಟಿಕ್ ವೈಲೆನ್ಸ್ನ ಪ್ರಕರಣಗಳು, ಅದರ ವಿರುದ್ಧ ಒಂದು ಪ್ರಕರಣ ಬಂದ ನಂತರ ಭಾರತದಲ್ಲಿ ಏನು ಚರ್ಚೆ ಶುರು ಆಯಿತು, ಅದೇ ರೀತಿ ಪೋಷಕರ ಅನೇಕ ಆನ್ಲೈನ್ ಮೂಮೆಂಟ್ಗಳು ಅಮೇರಿಕಾದಲ್ಲಿ ಶುರುವಾಗಿದ್ವು, ಇಲ್ಲ ಟ್ರಾನ್ಸ್ಜೆಂಡರ್ನ ತೆಗೆದುಹಾಕಿ ಅಂತಕ್ಕಂಥ. ಬಟ್ ಅದರ ಇಂಪ್ಲಿಕೇಶನ್ಸ್ ಏನು? ಈಗ ನೋಡಿ, ಬರ್ತ್ ರೈಟ್ ಸಿಟಿಜನ್ಶಿಪ್ ಈಸ್ ಆಲ್ಸೋ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟೆಡ್ ಇದೆ. ಸೊ ಈಗ ಎಕ್ಸಿಕ್ಯೂಟಿವ್ ಆರ್ಡರಲ್ಲಿ ಹಿಂತೆಗೆದುಕೊಂಡಾಗ ಅಮೆರಿಕನ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ವೆರಿ ಇಂಪಾರ್ಟೆಂಟ್. ಸೇಮ್ ವಿತ್ ದ ಕೇಸ್ ಆಫ್ ಟ್ರಾನ್ಸ್ಜೆಂಡರ್ ಆಲ್ಸೋ. ಇಡೀ ವಿಶ್ವದಲ್ಲಿ ಟ್ರಾನ್ಸ್ಜೆಂಡರ್ಗೆ ಮಾನ್ಯತೆ ಕೊಡ್ತಕ್ಕಂಥದ್ದು ಒಂದು ಪ್ರೋಗ್ರೆಸಿವ್ ಅನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದ್ದಾಗ, ಅದಕ್ಕೆ ಕಾನೂನಿನ ಮಾನ್ಯತೆ ದೊರಕ್ತಾ ಇದ್ದಾಗ, ಏಕಾಏಕಿ ಆ ರೀತಿ ಎಕ್ಸಿಕ್ಯೂಟಿವ್ ಆರ್ಡರ್ಗಳನ್ನು ಮಾಡಿದಾಗ ಅದು ಕೋರ್ಟ್ನಲ್ಲಿ ಹೇಗೆ ನಿಲ್ಲುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.